ಇತಿಹಾಸದಲ್ಲೇ ಈ ವರ್ಷ ಅಂದರೆ 2025ನೇ ಇಸವಿಯಲ್ಲಿ ತೆಂಗಿನಕಾಯಿ ಚಿಪ್ಪು ಮತ್ತು ಕೊಬ್ಬರಿ ಚಿಪ್ಪಿಗೆ ಬಂಗಾರದಂಥ ಬೆಲೆ ಸಿಕ್ಕಿದೆ. ಅದಕ್ಕೆ ಕಾರಣಗಳು ಇದ್ದಾವೆ. ಅವೆಲ್ಲವನ್ನು ಸಹ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕು ಮತ್ತು ಶೇರ್ ಮಾಡಿ. ಮೊದಲನೇ ಕಾರಣ ನಿಮಗೆಲ್ಲ ಗೊತ್ತೇ ಇದೆ. 2 ವರ್ಷಗಳ ಹಿಂದೆ ಬರಗಾಲ ಬಂದು ಬೋರ್ಗಳಿಗೆ ನೀರು ಬರಲಿಲ್ಲ. ಆವಾಗ ಏನು ಮಾಡಿದ್ರು ರೈತರುಗಳು, ತೆಂಗಿನ ಮರಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೊಡಲು ಸಾಧ್ಯವಾಗದೆ ಕೈಬಿಟ್ರು. ಆ ಕಾರಣದಿಂದ ಆ ವರ್ಷ ಇಳುವರಿ ಕಡಿಮೆ ಆಯಿತು. ಎರಡನೇ ಕಾರಣ ಏನೆಂದರೆ ತೆಂಗಿನ ಮರಕ್ಕೆ ಅತಿಯಾದ ರೋಗ ಬರ್ತೈತೆ. ರೋಗ ಬರಲು ಕಾರಣ ಅತಿಯಾದ ಬಿಸಿಲು. ಆ ಕಾರಣದಿಂದ ಗರಿ ರೋಗ, ನುಸಿ ರೋಗ, ಅರಳು ಉದುರುವ ರೋಗ. ನೀರು ಕಡಿಮೆ ಆದಾಗ ಆಟೋಮೆಟಿಕ್ಕಾಗಿ ಅರಳು ಉದುರುತ್ತದೆ. ಅದರ ಜೊತೆಗೆ ಈ ಕಾಂಡ ಕೊಳೆಯುವ ರೋಗ. ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ರೋಗ ಮರಗಳಿಗೆ ಅಟ್ಯಾಕ್ ಆಗಿ ಇಳುವರಿ ಭಾಳ ಕಡಿಮೆ ಆಯ್ತು. ಎಷ್ಟು ಕಡಿಮೆ ಆಯ್ತು ಅಂದರೆ 10,000 ತೆಂಗಿನಕಾಯಿ ಬೀಳುವ ಅಥವಾ 2,000, 3,000 ಈ ರೀತಿ ತೆಂಗಿನಕಾಯಿ ಬೀಳ್ತಾ ಇದ್ದಾವೆ. ಮೂರನೇ ಕಾರಣ ಏನೆಂದರೆ 2 ವರ್ಷಗಳ ಹಿಂದೆ ಕೊಬ್ಬರಿ ರೇಟ್ ಕಡಿಮೆ ಇತ್ತು. ಎಷ್ಟಿತ್ತಂದರೆ ಕ್ವಿಂಟಲಿಗೆ 7,000, 8,000, 9,000 ಈ ರೀತಿ ಇತ್ತು. ಆ ಕಾರಣದಿಂದ ಎಷ್ಟೋ ರೈತರುಗಳು ಕೊಬ್ಬರಿ ಹಾಕೋದನ್ನೇ ಕೈ ಬಿಟ್ಬಿಟ್ರು. ಇದರ ಜೊತೆ ಆದಾಯ ಕಡಿಮೆ ಆಗಿ ರೈತರುಗಳು ಟೈಮಿಗೆ ತೋಟದಾಗಿ ಕೆಲಸ ಮಾಡಿಸೋದ ಕಡಿಮೆ ಮಾಡಿದ್ದಾರೆ. ಏನೇನು ಕೆಲಸ ಅಂದರೆ ಟೈಮಿಗೆ ರಸಗೊಬ್ಬರ ಹಾಕ್ಬೇಕು, ಕಳೆ ಕಂಟ್ರೋಲ್ ಮಾಡಬೇಕು, ಉಳುಮೆ ಮಾಡಿಸ್ಬೇಕು, ಆಮೇಲೆ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಸಲ ದನಿ ಗೊಬ್ಬರ ಹಾಕಿಸ್ಬೇಕು. ಅವೆಲ್ಲ ಹಾಕಿದಾಗ ಏನಾಗುತ್ತದೆ, ಉತ್ತಮವಾದ ಇಳುವರಿ ಬರುತ್ತದೆ. ಏನು ಮಾಡಿದ್ರು ಅಂದರೆ ರೈತರುಗಳ ದುಡ್ಡಿಲ್ದಲೇ ಎಷ್ಟೋ ತೆಂಗಿನ ತೋಟಗಳನ್ನ ಬಿಟ್ಬಿಟ್ರು. ಮತ್ತು ಅದರ ಜೊತೆಗೆ ಕೆಲ ರೈತರುಗಳು ಇವತ್ತಿಗೂ ಸಹ ವೈಜ್ಞಾನಿಕವಾಗಿ ತೆಂಗಿನ ಕೃಷಿ ಮಾಡುತ್ತಿಲ್ಲ. ಅವೈಜ್ಞಾನಿಕವಾಗಿ ತೆಂಗಿನ ಕೃಷಿನೂ ಮಾಡ್ತಾಯಿದ್ದಾರೆ. ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ, ನೀವು ಎಷ್ಟೋ ಸಾವಿರಾರು ಎಕರೆ ಇರುತ್ತದೆ ನೋಡಿರಿ. ಕೆಲವ್ರವು ತೋಟಗಳು ಭಾಳ ಚೆನ್ನಾಗಿ ಇಳುವರಿ ಬರ್ತವೆ, ಇನ್ನು ಕೆಲವ್ರವು ಕಡಿಮೆ ಇಳುವರಿ ಬರ್ತವೆ. ಒಂದೇ ಭೂಮಿ ಏನು ಚೇಂಜ್ ಇರಲ್ಲ. ಅಕ್ಕಪಕ್ಕ ತೋಟಗಳನ್ನೇ ನೀವು ಅಬ್ಸರ್ವ್ ಮಾಡಿರಿ. ಏಕೆಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ವೈಜ್ಞಾನಿಕವಾಗಿ ಕೃಷಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಮರಗಳಿಗೆ ಏನು ಅವಶ್ಯಕತೆ ಇರುತ್ತೆ ಅದನ್ನು ಹಾಕ್ಬೇಕು, ಆ ಕೆಲಸ ಮಾಡಿಸ್ಬೇಕು. ಕೆಲವರು ರೈತರುಗಳು ತಿಳ್ಕೊಂಡಿರ್ತಾರೆ, ಹಂಗಾಗಿ ಆ ರೀತಿ ಮಾಡ್ತಾರೆ. ಇನ್ನು ಸ್ವಲ್ಪ ಕೆಲವು ರೈತರುಗಳಿಗೆ ಅವೈಜ್ಞಾನಿಕವಾಗಿ ಅವ್ರಿಗೆ ಏನೂ ಗೊತ್ತಿರಲ್ಲ. ಏನೋ ಉಳುಮೆ ಮಾಡಿಸ್ಬೇಕು, ಏನೋ ರಸಗೊಬ್ಬರ ತಂದು ಹಾಕಿದೆ ಅಷ್ಟೇ, ನೀರು ಕಟ್ಟಿದೆ. ಇದು ಒಂದು ರೈತರಲ್ಲಿ ಮನೋಭಾವನೆ ಇರೋ ಕಾರಣದಿಂದ ಒಂದು ಸ್ವಲ್ಪ ಅವಾಗೇನಾಗುತ್ತೆ, ಇಳುವರಿ ಕಡಿಮೆ ಆಗುತ್ತದೆ. ಆ ಇಳುವರಿ ಎಲ್ಲ ಕಡಿಮೆ ಆಗಿರೋದಕ್ಕೆ ಈ ವರ್ಷ ಕೊಬ್ಬರಿ ಚಿಪ್ಪಿಗೆ ಬಂಗಾರದಂಥ ರೇಟ್ ಸಿಕ್ಕಿತ್ತು. ಹಿಂದೆ 1 kg ಚಿಪ್ಪಿಗೆ 8 ರೂಪಾಯಿ, 10 ರೂಪಾಯಿ ಇತ್ತು. ಈ ವರ್ಷ 25ರಿಂದ 30, 31, 32 ತನಕಲ್ಲೂ 1 kg ಚಿಪ್ಪಿಗೆ ಬೆಲೆ ಇದೆ ಸ್ನೇಹಿತರೆ. ಅಷ್ಟು ರೇಟ್ ಆಗಿದೆ ನೋಡಿರಿ. ಅದಕ್ಕೆ ನಾನು ಹೇಳಿದ್ದು ತೆಂಗಿನ ಚಿಪ್ಪಿಗೂ ಬಂಗಾರದ ಬೆಲೆ ಬಂದಿತ್ತೆ ಅಂತ.